ರೆಡಿ ಆಯ್ತು ಅನ್ಸುತ್ತೆ. ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು. ಬರೀ ಈರುಳ್ಳಿ, ಸಾಸಿವೆ, ಜೀರಿಗೆ, ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಶಾವಿಗೆ ಹಾಕಿದ್ದೀನಿ. ನಮ್ ಪುಟ್ಟ ಎಷ್ಟ್ ಬೇಕಪ್ಪ ನಿಂಗ? ಅಷ್ಟು ಬೇಕು. ಸಾಕ್ಬಿಡ್ರಿ. ಪಾಪು ಇಷ್ಟು ತಿನ್ನು ನೋಡೋಣ. ಬಾಳ ಸುಡ್ತದ. ಮಾಡಬಾರ್ದು. ಹಿಂದಕ್ ಸರಿ. ಮತ್ತೆ ಕಾಲು ನಾ ತರ್ತೇನೆ. ಅಜ್ಜಕ್ ಥ್ಯಾಂಕ್ ಯು ಹೇಳ. ಮತ್ತೆ ಅಯ್ಯೋ ಚಸ್ಮಾ ಎಲ್ಲ ಬೆಳೆಸಿದೆ ನೋಡು. ಥ್ಯಾಂಕ್ ಯು ಹೇಳ ಅಜ್ಜಂಗ್. ಮತ್ತೆ ಥ್ಯಾಂಕ್ ಯು. ನಾನು ನೀನ್ ಥ್ಯಾಂಕ್ ಯು ಹೇಳಕು. ನನ್ ಕೂಡ ಉಪ್ಪಿಟ್ಟು ಮಾಡಿಸ್ದಿ. ಅಲ್ಲ ಹೇಳ ಅಜ್ಜಂಗ್. ಮತ್ತೆ ಥ್ಯಾಂಕ್ ಯು ಹೇಳ ಬೇಗ. ಡೀಲ್ ಮಾಡಿ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಥ್ಯಾಂಕ್ ಯು ಚಿನ್ನ. ಬರ್ರಿ ನಮ್ ಗುಂಡು ಉಪ್ಪಿಟ್ಟು ತಿನ್ನಿಸ್ತೀನಿಪ್ಪ. ಆಯ್ತು ಇವತ್ತಿಂದ ಹಂಗೆ ಸಿಂಪಲ್ ಏನಿಲ್ಲದ ಖಾಲಿ ಉಪ್ಪಿಟ್ಟಿಂದು ಕಣ್ಣುಗಳೆಲ್ಲ ಏನಿಲ್ಲ. ನನಗ್ ನಾವು ಅಪ್ಪಾಜಿ, ಇವ್ರ ಅಪ್ಪಾಜಿ, ನಾವು 3 ಜನ ಇದೀವಿ ಅಷ್ಟೇ ಲಾಗ್ನಾಗ. ಇವತ್ತು ನಾನೇ ತಿನ್ನಿಸ್ತಾ. ಖಾಲಿ ದೋಸೆಯಾಗ ಆ ತರದ್ದು ಖಾಲಿ ಶಾವಿಗೆ ಉಪ್ಪಿಟ್ಟು ಹೊರಗ್ ಕುಂತ್ ತಿನ್ನಿಸ್ಲಾ? ಬಾ ಹೊರಗ್ ಕುಂತ್ ತಿನ್ನಿಸ್ತೇನೆ. ಬರ್ರಿ. ಇಲ್ಲಿ ನೋಡ್ರಿ ಅಣ್ಣ ಅಮ್ಮ ಏನ್ ತಗೊಂಬಂದತಿ. ಅವಾಗ ಅಪ್ಪಾಜಿ ಹತ್ರ ಈಗಿನ ಮಧ್ಯಾಹ್ನ ಇದನ್ ಮಾಡಿಸ್ಕೊಂಡಿದ್ದ ಶಾವಿಗೆ ಉಪ್ಪಿಟ್ಟು. ಈಗ ಮೈಸೂರ್ ಪಾಕ್ ತಿನ್ನಂಗಾಗೈತಿ ಅಂತೇಳಿ ಹಠ ಹಿಡಿದು ಅವ್ರ ಅಜ್ಜಿ ಇನ್ಸ್ಟಂಟ್ ಮೈಸೂರ್ ಪಾಕ್ ತೋರ್ಸ. ಅದ ಹೆಂಗದ ರಿಷು? ಹೆಂಗೈತಿ? ಸೂಪರ್ ಅದಾವ ಅಂತ ನೋಡಿ. ಏನೇ ನೆನ್ಪಕ್ಕತ್ತೋ ಏನೋ ನೀವು ಒಂದೊಂದ್ಸಲಿಗೆ ಜಿರಾಫೆ ಆಡ್ಕೊಂತ ತಿನ್ಬೇಕಂತ. ಒಂದ್ಸಲ ಲಾಸ್ಟ್ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಯಾವಾಗ ಒಂದ್ಸಲ ಹಾಕಿ ನೋಡ್ರಿ, ಜಿರಾಫೆ ಆಟ ಆಡ್ತಾರ ಇಬ್ರು ಕುಂತು, ಅವ್ರ ಅಜ್ಜಿ ಮೊಮ್ಮಗ. ಅದನ್ನ ಆಡ್ಸ್ಕೊಂತ ಡೀಲ್ ಮತ್ತ ಹೆಂಗ್ ಮಾಡ್ಬೇಕು? ಡೀಲ್ ಹಿಂಗ್ ಮಾಡಿ. ಪಪ್ಪ ತಗೊಂಡ್ ಚೆನ್ನಾಗಿತ್ತು. ಮನೆ ಮಾಡಿದ್ದೆ. ಹೆಂಗಾಗಿತ್ತು? ಇನ್ನು ಬಿಸಿ ಬಿಸಿ ಐತೆ. ಬಿಸಿ ನರ್ಕ ತಗೊಂಬಂದೆ. ಬರ್ರಿ ಅಂತ ಕರ್ದ ಕೆಳಗ್ ಬರ್ಲಿಲ್ಲ. ಮೈಲ್ಡ್ ಐತೆ ಇದು ಸ್ವೀಟ್. ಬಾಳ ಚೆನ್ನಾಗೈತೆ. ನಡಿಪ ಅವ ಅಲ್ಲೇ ಬಿಡಲ್ಲ. ಬಾಯ್ ಮಾಡ. ಬಾಯ್. ಥ್ಯಾಂಕ್ ಯು ಚಿನ್ನ. ಕಣ್ಣು ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ಸ್ ಹೇಳ. ಮತ್ತೆ ಥ್ಯಾಂಕ್ ಯು ಅಜ್ಜಿ ಇಲ್ಲ, ಅಜ್ಜಿಗೆ ಉಪ ಕೊಟ್ಬಿಡಕು. ಅದೇ ಥ್ಯಾಂಕ್ ಯು. ಜಾನ್ ನೋಬಲ್. ಬಾಯ್. ಇಲ್ಲೇ ಪಾಪ